ಓದಿದ್ದು ಸಿವಿಲ್ ಇಂಜಿನಿಯರ್, ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡಿದ್ದವ ಈಗ ಕಿರುತೆರೆಯ ಮೆಚ್ಚಿನ ನಟ. ಬಣ್ಣದ ಪ್ರಪಂಚವೇ ಹಾಗೆ. ಇದು ಬಣ್ಣ ಬಣ್ಣಗಳ ಕನಸನ್ನು ಮೂಡಿಸುವ ಲೋಕ. ಒಮ್ಮೆ ಬಣ್ಣ ಹಚ್ಚಿ ನಟಿಸಬೇಕು ಅಂತ ಅನಿಸಿದರೆ ಮುಗೀತು. ಆ ಗೀಳು ಅದೆಷ್ಟೇ ಕಷ್ಟ ಬಂದರೂ ಹೋಗುವುದಿಲ್ಲ. ಹಾಗಂತ ಹೀಗೆ ಕನಸು ಹೊತ್ತು ಬಂದವರೆಲ್ಲ ಯಶಸ್ಸು ಕಂಡಿದ್ದಾರೆ ಅಂತಲ್ಲ. ಹಾಗೂ ಈ ಲೋಕಕ್ಕೆ ಬಂದು ಗೆದ್ದವರ ಇನ್ನೊಂದು ರೋಚಕ ಕಥೆ ಇರುತ್ತದೆ. ಅಂಥವರಲ್ಲಿ ಕಿರುತೆರೆ ನಟ ಅಥರ್ವ ಕೂಡ ಒಬ್ಬರು. ಸದ್ಯ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗುತ್ತಿರುವ ನೀನಾದೇನ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಕಿರುತೆರೆಯಲ್ಲಿ ಮಿಂಚುತ್ತಿರುವ ಅಥರ್ವ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದವರು. ಆದರೆ ನಟಿಸಬೇಕು ಅನ್ನೋದು ಅವರ ಫ್ಯಾಷನ್. ತಮ್ಮ ಕನಸನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದ ಅಥರ್ವ ಮಾಡದ ಕೆಲಸ ಒಂದೆರಡಲ್ಲ. ಇಂಜಿನಿಯರಿಂಗ್ ಪದವಿ ಮುಗಿದಿದ್ದರೂ ನಟನೆಗಾಗಿ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಕೆಲಸ ಮಾಡಿದ್ದರು. ಕೊನೆಗೂ ತಾನಂದುಕೊಂಡಿದ್ದನ್ನು ಹೇಗೆ ಸಾಧಿಸಿದರು ಎಂದು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನೀವು ಎಲ್ಲಿವರು ಕಿರುತೆರೆಗೆ ಬರುವುದಕ್ಕೂ ಏನು ಮಾಡುತ್ತಿದ್ರಿ? ನನ್ನ ಊರು ಬಂದು ಹಾಸನ. ಓದಿದ್ದೆಲ್ಲ ಹಾಸನದಲ್ಲಿಯೇ. ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೇನೆ. ಅದಾದಮೇಲೆ ನಾನು ನನ್ನ ಫ್ಯಾಷನನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದೆ. 2020ರಲ್ಲಿ ಇಂಜಿನಿಯರಿಂಗ್ ಮುಗಿದ ಕೂಡಲೇ ಬಂದೆ. ನಾಟಕ ತಂಡ ಸೇರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದೆ. ಆ ಕೋವಿಡ್ ಇತ್ತು. ಹಾಗಾಗಿ ನಾಟಕ ಮಾಡುವುದಕ್ಕೆ ಅವಕಾಶವಿರಲಿಲ್ಲ. ಆಗ ಕೋವಿಡ್ ಜಾಗೃತಿ ಮಾಡುವುದಕ್ಕೆ ಅಂತ ಒಂದು ತಂಡ ಸಿಕ್ಕಿತ್ತು. ಬೀದಿ ನಾಟಕ ಮಾಡುತ್ತಿದ್ದರು. ಆ ತಂಡ ಸೇರಿಕೊಂಡು ಬೀದಿ ನಾಟಕ ಮಾಡಿದೆ. ಇದರ ಜೊತೆಗೇನೆ ಝೊಮ್ಯಾಟೊ ಸ್ವಿಗ್ಗಿ ಅಂತ ಕೆಲಸ ಮಾಡಿದೆ. V21 ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಅದರಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಇದು ಹಿನ್ನೆಲೆಯಲ್ಲಿ ನಡೀತಾ ಇತ್ತು. ಜೊತೆ ನಾಟಕಗಳನ್ನು ಮಾಡುತ್ತಿದ್ದೆ. ಈಗ ನಿಮ್ಮ ತಂದೆ ತಾಯಿ ಏನಂತಾರೆ? ನಮ್ಮ ಮನೆಯಲ್ಲಿ ಆ್ಯಕ್ಟಿಂಗ್ಗೆ ಒಪ್ಪಲಿಲ್ಲ. ಓದಿದ್ದೀಯಾ, ಚೆನ್ನಾಗಿ ಕೆಲಸಕ್ಕೆ ಹೋಗುವಂತಿದ್ದರು. ಯಾರಿಗೆ ಆದರೂ ತಂದೆ ತಾಯಿಗೆ ಆತಂಕ ಇರುತ್ತದೆ. ಮನೆಯಲ್ಲಿ ನಾನು 2 ವರ್ಷ ಟೈಮ್ ಕೇಳಿದೆ. ಒಂದು ವೇಳೆ ವರ್ಕ್ ಆಗಿಲ್ಲ ಅಂದರೆ ನಾನು ವಾಪಸ್ ಇಂಜಿನಿಯರಿಂಗ್ ಕೆಲಸಕ್ಕೆ ಹೋಗುತ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದೆ. ಸದ್ಯ ಕೋವಿಡ್ ಮುಗಿಯುತ್ತಿದ್ದಂತೆ ಅವಕಾಶಗಳು ಸಿಗುವುದಕ್ಕೆ ಆರಂಭವಾಗಿತ್ತು. ಈಗ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಧಾರಾವಾಹಿಗೆ ಅವಕಾಶ ಸಿಕ್ಕಿದ್ದ ಹೇಗೆ? ಪ್ರದೀಪ್ ತಿಪ್ಪಟ್ ಅವರು ಒಂದು ನಮ್ಮ ಗುರುಗಳು ಪರಿಚಯವಾದರು. ಕನ್ಯಾಕುಮಾರಿ ಆಡಿಷನ್ಗೆ ಹೋದಾಗ ಅಲ್ಲಿ ಪರಿಚಯವಾದರು. ಅವರು ಒಂದು ನಾಟಕ ಶುರು ಮಾಡಿದರು, ಕತ್ತಲೆ ದಾರಿ ದೂರ ಅಂತ ಹೇಳಿ. ಆವಾಗ ನನಗೆ ಮೊದಲು ಸ್ಟೇಜ್ನಲ್ಲಿ ನಾಟಕ ಮಾಡುವುದಕ್ಕೆ ಅವಕಾಶ ಸಿಕ್ಕಿತ್ತು. ಅವರು ಕೆಳಗೆ ನಾನು ಕೆಲಸ ಮಾಡಿದೆ. ಒಂದು 50ರಿಂದ 70 ಆಡಿಷನ್ ಕೊಟ್ಟೆ. ಯಾವುದೂ ವರ್ಕೌಟ್ ಆಗುತ್ತಿರಲಿಲ್ಲ. ಆ ವೇಳೆ ಒಂದಷ್ಟು ಶಾಂತಂ ಪಾಂಪ ಎಪಿಸೋಡ್ ಮಾಡಿದೆ. ಕಮಲಿಯಲ್ಲಿ ಒಂದೇ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೆ. ಒಂದು ವೇಳೆ ಒಂದಷ್ಟು ಶಾಂತಂ ಪಾಪ ಎಪಿಸೋಡ್ ಮಾಡಿದೆ. ಹಾಗೆ ಸಿರಿ ಕನ್ನಡದಲ್ಲಿ ರಜಿಯಾ ರಾಮ್ ಅನ್ನುವ ಸೀರಿಯಲ್ನಲ್ಲಿ ನಟಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದು 500 ಎಪಿಸೋಡ್ 2 ವರ್ಷ ಆದಮೇಲೆ ಮುಗೀತು. ರಜಿಯಾ ರಾಮ್ ಬಳಿಕ ಹೇಗಿತ್ತು ಜರ್ನಿ? ರಜಿಯಾ ರಾಮ್ ಮುಗಿಯುತ್ತಿದ್ದಂತೆ ಗೌರಿಶಂಕರ ಅನ್ನೋ ಧಾರಾವಾಹಿ ಸಿಕ್ಕಿತ್ತು. ಸ್ಟಾರ್ ಸುವರ್ಣದಲ್ಲಿ ಅದು ನೆಗೆಟಿವ್ ಪಾತ್ರ. ಅದರಲ್ಲಿ ಮಂಜಾ ಅಂತ ಪಾತ್ರ ಮಾಡಿದೆ. ಒಂದು 100 ಎಪಿಸೋಡ್ ಮಾಡಿದೆ. ನನ್ನ ಪಾತ್ರ ಅಷ್ಟೇ ಇದ್ದಿದ್ದು. ಆನಂತರ ಜಿ ಕನ್ನಡ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಮಾಡಿದೆ. ಈಗ ಅದರಲ್ಲಿ ನೆಗೆಟಿವ್ ಶೇಡ್ ಮಾಡುತ್ತಿದ್ದೇನೆ. ಈ ಪಾತ್ರ ಮಾಡುತ್ತಿರುವಾಗಲೇ ಸ್ಟಾರ್ ಸುವರ್ಣದಲ್ಲಿ ಮತ್ತೊಂದು ಅವಕಾಶ ಕೊಟ್ಟರು. ನೀನಾದೇನ ಧಾರಾವಾಹಿಯಲ್ಲಿ ಇನ್ಸ್ಪೆಕ್ಟರ್ ವಿಶ್ವ ಪಾತ್ರ ಕೊಟ್ಟರು. ಇದು ಸೀಸನ್ 2 ಚೆನ್ನಾಗಿ ಮೂಡಿಬರುತ್ತಿದೆ. ನೆಗೆಟಿವ್ ಪಾತ್ರಗಳು ಯಾಕೆ? ನಾನು ಒಬ್ಬ ಒಳ್ಳೆಯ ಆರ್ಟಿಸ್ಟ್ ಆಗಬೇಕು ಅಂತ ಬಂದಿದ್ದೇನೆ. ನನಗೆ ಪಾಸಿಟಿವ್ ನೆಗೆಟಿವ್ ಅಂತೇನೂ ಇಲ್ಲ. ಹಾಗಾಗಿ ಈ ಪಾತ್ರವನ್ನು ತೆಗೆದುಕೊಂಡಿದ್ದೇನೆ. ಆದರೆ ಬ್ಯಾಕ್ ಟು ಬ್ಯಾಕ್ ನೆಗೆಟಿವ್ ಸಿಗುತ್ತಿದೆ. ನೆಗೆಟಿವ್ ಪಾತ್ರಗಳು ಮಾಡುವಾಗ ಯಾವುದೇ ಅಡೆತಡೆಗಳಿರುವುದಿಲ್ಲ. ಗೌರಿಶಂಕರ, ಶ್ರಾವಣಿ ಸುಬ್ರಹ್ಮಣ್ಯ, ನೀನಾದೇನ ಪ್ರತಿಯೊಂದು ಪಾತ್ರಕ್ಕೂ ನಾನು ಬದಲಾಗುತ್ತಿದ್ದೇನೆ. ನೀನಾದೇನ ಪಾತ್ರ ಒಪ್ಪಿದ್ದೇಗೆ? ನನಗೆ ನೀನಾದೇನ ಪಾತ್ರ ಮಾಡುವಾಗ ಒಂದು ತೂಕವಿರಬೇಕು. ನಾನು ಇದುವರೆಗೂ ಪೊಲೀಸ್ ಪಾತ್ರವನ್ನು ಮಾಡಿಯೇ ಇಲ್ಲ. ಈ ಪಾತ್ರ ಸಿಕ್ಕಿದ್ದಾಗ ಖುಷಿಯಾಯಿತು. ಮೊದಲು ಈ ಪಾತ್ರವನ್ನು ನೆಗೆಟಿವ್ ಇದೆಯಲ್ಲ ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಿದ್ದೆ. ಆದರೆ ಪೊಲೀಸ್ ಪಾತ್ರ ಆಗಿದ್ದರಿಂದ ಟ್ರೈ ಮಾಡೋಣ ಅಂತ ಶುರು ಮಾಡಿ ತೆಗೆದುಕೊಂಡೆ. ಈ ಪಾತ್ರ ಈಗ ವೇದ ಅವರನ್ನು ಇಷ್ಟಪಡುವುದಕ್ಕೆ ಶುರು ಮಾಡಿದೆ. ಕೆಟ್ಟ ರೀತಿಯಲ್ಲಿ ಆದರೂ ಪರವಾಗಿಲ್ಲ, ಅವರನ್ನು ಪಡೆದುಕೊಳ್ಳಬೇಕು. ಹೀಗೆ ಸಾಗುತ್ತಿದೆ ನನ್ನ ಪಾತ್ರ. ಈ ಇಂಡಸ್ಟ್ರಿಯಲ್ಲಿ ಗೆಲ್ಲುತ್ತೇನೆ ಅನಿಸ್ತಾ ಇದೆಯಾ? ಆರಂಭದಲ್ಲಿ 70 ಆಡಿಷನ್ ಕೊಟ್ಟಾಗ ಡೌನ್ ಆಗಿಬಿಟ್ಟೆ ಅಂತ ಅನಿಸಿತ್ತು. ಎಷ್ಟು ಟ್ರೈ ಮಾಡಿದರೂ ಏನೂ ಆಗುತ್ತಿರಲಿಲ್ಲ. ನನ್ನದೇನು ತಪ್ಪಿದೆ ಅಂತ ಯಾರು ಹೇಳುತ್ತಲೂ ಇಲ್ಲ. ಯಾಕೆಂದರೆ ಯಾರು ನನ್ನನ್ನು ಕರೆಯುತ್ತಿಲ್ಲ, ಪಾಸಿಟಿವ್ ಹೋಪ್ಸ್ ಕೊಡುತ್ತಿಲ್ಲ. ರಜಿಯಾ ರಾಮ್ ಯಾವಾಗ ಸಿಕ್ಕಿತು ಆಗ ನನಗೆ ಕಾನ್ಫಿಡೆನ್ಸ್ ಬಂತು. ಈ ಇಂಡಸ್ಟ್ರಿಯಲ್ಲಿ ಗೆಲ್ಲಬಹುದು ಅಂತ ಕಾನ್ಫಿಡೆನ್ಸ್ ಬಂತು. ಇದನ್ನು ಬಿಟ್ಟು ಇನ್ನೊಂದು ಆಲೋಚನೆ ಬಂದೇ ಇಲ್ಲ. ಇಂಜಿನಿಯರಿಂಗ್ ಮಾಡಿದಾಗ ಒಂದು ಕಡೆ ಕೆಲಸ ಮಾಡುತ್ತಿದ್ದೆ. ಒಳ್ಳೆಯ ಹಣ ಬರುತ್ತಿದ್ದರೂ ಫ್ಯಾಷನ್ ಕಡೆಗೆ ಹೋಗುವಂತ ಮನಸ್ಸು ಹೇಳುತ್ತಿತ್ತು. ಈಗ ನನಗೆ ಖುಷಿ ಇದೆ. ಮುಂದಿನ ಪ್ರಾಜೆಕ್ಟ್ ಯಾವುದು? ಈಗ ಒಂದು ಸಿನಿಮಾ ಮಾಡುತ್ತಿದ್ದೇನೆ. ಇನ್ನೂ ಅವರು ಟೈಟಲ್ ರಿವೀಲ್ ಮಾಡಿಲ್ಲ. ಅರ್ಧ ಶೂಟ್ ಆಗಿದೆ. ಈ ವರ್ಷದಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅದು ಬಿಟ್ಟು ಸಿನಿಮಾ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ. ಸೀರಿಯಲ್ನಲ್ಲಿ ಮತ್ತೇನು ಅಪ್ಡೇಟ್ ಇಲ್ಲ. ಯಾಕೆಂದರೆ 2 ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದೇನೆ. ಸಮಯದ ಅಭಾವವಿದೆ. ಅದು ಬಿಟ್ಟರೆ ಸಿನಿಮಾದಲ್ಲಿ ಒಂದೊಳ್ಳೆ ವಿಲನ್ ಆಗಬೇಕು, ಇಲ್ಲೋ ಹೀರೋ ಆಗಿ ಮಾಡಬೇಕು ಅಷ್ಟೇ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.